ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಇಸ್ರೇಲ್ ವಾರ್. ಪಾಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಾ ಇದೆ. ಇಂಧನ ಉಳಿಸಲು ಪಾಕಿಸ್ತಾನದಿಂದ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಸರ್ಕಾರಿ ಕಚೇರಿಗಳು ಕೂಡ ಬಂದ್ ಮಾಡೋಕೆ ಪಾಕಿಸ್ತಾನ ಆದೇಶವನ್ನ ಕೊಟ್ಟಿದೆ. ಶಾಲಾ ಕಾಲೇಜು ಬಂದ್ಗೆ ಪ್ರಧಾನಿ ಶಹಬಾಜ್ ಶರೀಫ್ ನಿರ್ಧಾರವನ್ನು ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಎಲ್ಲ ಶಾಲೆಗಳು 2 ವಾರಗಳ ಕಾಲ ಬಂದ್ ಮಾಡೋಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿ ಕಾಲೇಜುಗಳು ಆನ್ಲೈನ್ನಲ್ಲಿ ನಡೆಸಲು ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ವಾರದಲ್ಲಿ 4 ದಿನ ಮಾತ್ರ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋ ಆದೇಶವನ್ನು ಖುದ್ದು ಪ್ರಧಾನಿಗಳೇ ಕೊಟ್ಟಿದ್ದಾರೆ. ನೋಡಿ, ಇಸ್ರೇಲ್ ಇರಾನ್ ವಾರ್ ಏನಿದೆಯಲ್ಲ, ಅದು ಪಾಕಿಸ್ತಾನಕ್ಕೂ ಕೂಡ ತಟ್ಟಿದೆ. ಸರ್ಕಾರಿ ಕಚೇರಿಗಳು 4 ದಿನ ಕೆಲಸ ಮಾಡಬೇಕು, ಶಾಲಾ ಕಾಲೇಜುಗಳು ಬಂದ್ ಆಗಬೇಕು, ಕಾಲೇಜುಗಳ ಪಾಠ ಪ್ರವಚನಗಳು ನೇರವಾಗಿ ಆನ್ಲೈನ್ ಮೂಲಕ ಆಗಬೇಕು. ಇದು ಯುದ್ಧದ ಎಫೆಕ್ಟ್. ಮುಂದಿನ 2 ವಾರಗಳ ಕಾಲ 15 ದಿನ ಇದನ್ನು ಮಾಡಲಿಕ್ಕೆ ಶಹಬಾಜ್ ಶರೀಫ್ ಈಗ ಆದೇಶವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಇನ್ನು ಇರಾನ್ ಇಸ್ರೇಲ್ ವಾರ್, ಪಾಕ್ ಈಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಬ್ಯಾಂಕನ್ನು ಹೊರತುಪಡಿಸಿ ಸರ್ಕಾರಿ ಕಚೇರಿಗಳಲ್ಲಿ ವಾರಕ್ಕೆ 4 ದಿನ ಕೆಲಸ ಮಾಡೋ ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 50% ಸರ್ಕಾರಿ ನೌಕರರು ಮನೆಯಿಂದ ಕೆಲಸ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಇಲಾಖೆ ವರ್ಕ್ ಫ್ರಮ್ ಹೋಮ್ ಹೊಸ ಮಾರ್ಗಸೂಚಿ ಇದು. ಅಲ್ಲಿ ಮುಂದಿನ 2 ತಿಂಗಳು ಸರ್ಕಾರಿ ಇಲಾಖೆಗಳ ತೈಲ ಹಂಚಿಕೆಯನ್ನು ಕಡಿತ ಮಾಡಲಾಗ್ತಾ ಇದೆ. ಸರ್ಕಾರಿ ಇಲಾಖೆಗಳ ಇಂಧನ ಭತ್ಯೆಯನ್ನು 50% ಕಡಿತಗೊಳಿಸಲಾಗಿದೆ. ಪಾಕ್ಗೂ ಹಾರ್ಮುಜ್ ಜಲಸಂಧಿ ಮೂಲಕ ತೈಲ ಸಾಗಣೆ ಆಗಬೇಕು. ಇರಾನ್ ಇಸ್ರೇಲ್ ವಾರ್ ಈಗ ಪಾಕ್ಗೆ ಕಚ್ಚಾ ತೈಲದ ಪೂರೈಕೆ ಸ್ಥಗಿತ ಆಗ್ತಾ ಇದೆ. ಹೀಗಾಗಿ ಶಾಲಾ ಕಾಲೇಜುಗಳು ಬಂದ್ ಮಾಡಿ ಈ ಕ್ರಮ ಕೈಗೊಳ್ಳಬೇಕು ಅಂತ ಪಾಕ್ ನಿರ್ಧಾರ ಮಾಡಿದೆ. ಪೆಟ್ರೋಲ್ ಬೆಲೆಯು ಒಂದೇ ಬಾರಿಗೆ 55 ಪಾಕಿಸ್ತಾನ ರೂಪಾಯಿ ಏರಿಕೆ ಆಗಿದೆ. 55 ಪಾಕ್ ರೂಪಾಯಿ ಭಾರತದ ರೂಪಾಯಿನಲ್ಲಿ ಮೌಲ್ಯದಲ್ಲಿ ಎಷ್ಟು ಅಂದರೆ 18 ರೂಪಾಯಿ. ಹೈ ಸ್ಪೀಡ್ ಡೀಸೆಲ್ ಬೆಲೆ ಲೀಟರ್ಗೆ 280ರಿಂದ 335 ರೂಪಾಯಿಗೆ ಏರಿಕೆ ಆಗಿದೆ, ಅಂದರೆ 55 ರೂಪಾಯಿ. ಬ್ಯಾಂಕ್ ಹೊರತುಪಡಿಸಿ ಎಲ್ಲ ಕಚೇರಿಗಳಲ್ಲೂ ಕೂಡ ವಾರಕ್ಕೆ 4 ದಿನ ಕೆಲಸ ಮಾಡಬೇಕು. ಸುಮ್ಮನೆ ರಸ್ತೆಗಿಳಿಬೇಡಿ, ಗಾಡಿಗಳನ್ನು ತಗೊಂಡು ಅನ್ನೋದು ಪಾಕಿಸ್ತಾನ ಪ್ರಧಾನಿ ಅವರ ಮಾತು. ಹೀಗಾಗಿ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಇದು ಮುಂದಿನ 15 ದಿನ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಕ್ಲಾಸ್ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಪ್ರಧಾನಿ ಶಹಬಾಜ್ ಶರೀಫ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.